ನಮ್ಮ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ವಿಡಿಯೋಗಳಿಗೆ ಲೈಕ್ ಕಡಿಮೆ ಆಗ್ತಿದೆ, ಅಟ್ಲೀಸ್ಟ್ 20 ಲೈಕ್ಸ್ನ ಮಾಡಿ ಅಂತ. ನಿನ್ನೆ ವಿಡಿಯೋಗೆ ನಮ್ಮ ಎಲ್ಲ ವ್ಯೂವರ್ಸ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಬಂದಿದೆ. ಇಲ್ಲಿ ನಮಗೆ 23 ಲೈಕ್ಸ್ ಬಂದಿದ್ದಾವೆ. ನಿಮ್ಮ ಸಪೋರ್ಟ್ಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನನಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದು ನಮಗೆ ನಿಜವಾಗ್ಲೂ ಪ್ರೋತ್ಸಾಹ ಕೊಡುತ್ತೆ. ಹಾಗೂ ಯೂಟ್ಯೂಬ್ ಆಲ್ಗೋ ಕೂಡ ಲೈಕ್ಸ್ಗಳು ಹೆಚ್ಚಾಗಿದ್ರೆ ವ್ಯೂಸ್ ಕೂಡ ಹೆಚ್ಚಾಗಕ್ಕೆ ಅವು ಹೆಲ್ಪ್ ಮಾಡ್ತವೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೂಡ ಕೊನೆಯವರೆಗೆ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಮ್ಮ ಟಾರ್ಗೆಟ್ ಬಂತು. ನಿಫ್ಟಿನಲ್ಲಿ ನಮ್ಮ ಟಾರ್ಗೆಟ್ 25,550 ಇಂದ 600 ಅಂತ ತಗೊಂಡಿದ್ವಿ. ನಿಫ್ಟಿ 25,550 ಹತ್ರ ಬಂದು ಕ್ಲೋಸಿಂಗ್ ನ ಕಾಣ್ತು. ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ನಿಫ್ಟಿ ಏನಾದ್ರು 2 o'clock ಮುಂಚೆನೆ 25,500 ಮೇಲೆ ಬಂದಿತ್ತು ಅಂದ್ರೆ ದಿನದ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ ಅಂತ. ಅದೇ 2 PM ನಂತರ ಮೂಮೆಂಟಮ್ 25,500 ಮೇಲೆ ಬಂದ್ರೆ 25,500 ಮೇಲೆನೆ ಕ್ಲೋಸಿಂಗ್ ಕೊಡುತ್ತೆ ಅಂತ. ಅದೇ ರೀತಿ ನಾವು ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ನ ನೋಡಿ ನಿಫ್ಟಿ ಕ್ಲೋಸಿಂಗ್ 25,550 ಹತ್ರ ನೋಡಿದ್ವಿ. ಇಲ್ಲಿಂದ ಈಗ ನಾವು ಜುಲೈ ಮಂತ್ ನ ಹೊಸ ಸೀರೀಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಜುಲೈ ಮಂತ್ ಸೀರೀಸ್ ನ ಮೊದಲನೇ ಟ್ರೇಡಿಂಗ್ ಡೇ 27 ಜೂನ್ ಇರುತ್ತೆ. ಶುಕ್ರವಾರದ ದಿನ. ಇನ್ನು ಶುಕ್ರವಾರದ ದಿನ ಟ್ರೇಡಿಂಗ್ ಗಿಂತ ಮುಂಚೆ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US GDP ರೇಟ್ ಬರೋದಿದೆ. GDP ಡೇಟಾ ಮೇಲೆ US ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಇಂಡಿಯಾದ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿ ಮೂಮೆಂಟಮ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನು ಶುಕ್ರವಾರದ ದಿನ 27 ಜೂನ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಪೊಸಿಷನ್ಸ್ ನ ತಗೋಬೇಕು, ಫ್ಲಾಟ್ ಆಗಿ ಆದ್ರೆ ಕೂಡ ಯಾವ ರೀತಿ ನಾವು ಪೊಸಿಷನ್ಸ್ ನ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನು ಕಡೆ ನೋಡಿದ್ರೆ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಇಂಡಿಯಾ ವಿಕ್ಸ್ 13 ಕೆಳಗಡೆ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 67 ಕೆಳಗಡೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು 86 ಕೆಳಗಡೆ ಇದೆ, ಇದು ಕೂಡ ಪಾಸಿಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ 98 ಕೆಳಗಡೆ. US 10-year ಬಾಂಡ್ yield 4.3 ಕೆಳಗಡೆ. ಇವತ್ತಿನ ದಿನ ಕೂಡ ಡೇಟಾ ತುಂಬಾ ಪಾಸಿಟಿವ್ ಆಗಿದೆ. US ಮಾರ್ಕೆಟ್ ಇಂದ US ಡೌ ಜೋನ್ಸ್ ಫ್ಯೂಚರ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ 43,400 ಹತ್ರ. ನಾಸ್ಡಾಕ್ ಇಂಡೆಕ್ಸ್ ನಿನ್ನೆ ದಿನ 22,200 ಮೇಲೆ ಕ್ಲೋಸ್ ಆಗಿತ್ತು, ಇದೂ ಪಾಸಿಟಿವ್ ಆಗಿದೆ. ಹಾಗೂ ಏಷ್ಯಾ ಕಡೆಯಿಂದ ನೋಡಿದ್ರೆ ಜಪಾನ್ ಇಂಡೆಕ್ಸ್ ಇದು ಕೂಡ ಹೈಯಲ್ಲಿ 39,500 ಹತ್ರ ಕ್ಲೋಸ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಈಗ ಪಾಸಿಟಿವ್ ಆಗಿದ್ದಾವೆ. ಒಂದು ನೆಗೆಟಿವ್ ಇನ್ನೂ ಏನಂತಂದ್ರೆ FIs ಕಡೆಯಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನೂ ಬೈಯಿಂಗ್ ಬರ್ತಾ ಇಲ್ಲ. ಇಲ್ಲಿ ನಾವು ಪ್ರೀವಿಯಸ್ ಡೇಗಳಲ್ಲಿ ನೋಡಿದ್ರೆ 23 ಜೂನ್, 24 ಜೂನ್, 25 ಜೂನ್ ಅಗೇನು ಇಲ್ಲಿ FIs ಸೆಲ್ ಮಾಡಿದ್ರು. ಇನ್ನು 26 ಜೂನ್ ಡೇಟಾ ಕೂಡ ಬರೋದಿದೆ. ಅದರಲ್ಲಿ ಅಟ್ಲೀಸ್ಟ್ ನಾವು ಪಾಸಿಟಿವ್ ಡೇಟಾನ ನೋಡ್ಬೋದು. FIs ಬೈ ಮಾಡ್ದೇನೆ ನಿಫ್ಟಿ 25,500 ಮೇಲೆ ಬಂದು ಕ್ಲೋಸ್ ಆಗಿದೆ ಅಂದ್ರೆ FIs ಬೈಯಿಂಗ್ ಶುರು ಆದ್ರೆ ಇನ್ನಷ್ಟು ಅಪ್ ಮೂವ್ ರ್ಯಾಲಿ ಮಾರ್ಕೆಟ್ ಅಲ್ಲಿ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದು FIs ಡೇಟಾ ಆಯ್ತು. ಇನ್ನು ನಾವು ಈಗ ಆಪ್ಷನ್ ಚೈನ್ ನ ಚೆಕ್ ಮಾಡ್ಬೇಕು ಅಂತಂದ್ರೆ ಈಗ ನಾನು ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇದರಲ್ಲಿ ಈಗ 25,500 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. ಹಾಗೂ 25,500 ಕೆಳಗಡೆ ಎವ್ರಿ 100 ಪಾಯಿಂಟ್ ಅಲ್ಲೂ ಸ್ಟ್ರಾಂಗ್ ಆಗಿ ಪುಟ್ ರೈಟರ್ಸ್ ಬಿಲ್ಟ್ ಆಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ನೋಡಿದ್ರೆ 26,000 ಹತ್ರನೇ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅದಕ್ಕಿಂತ ಕೆಳಗಡೆ 25,800 ಹತ್ರ. ಇದು ಸ್ಮಾಲ್ ರೆಸಿಸ್ಟೆನ್ಸ್ ಆಗ್ಬಹುದು. ಈ ಡೇಟಾನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಇದನ್ನ ನಾವು ಅಗೇನ್ 15 ಮಿನಿಟ್ಸ್ ಅಲ್ಲಿ ನೋಡೋಣ. ಅದು ತುಂಬಾ ಈಸಿ ಆಗುತ್ತೆ. ಅದಕ್ಕಾಗಿ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಬಂದಿದ್ದೀನಿ. ನಿಫ್ಟಿನಲ್ಲಿ ನಿಫ್ಟಿ 25,500 ಮೇಲೆ ಇರೋವರೆಗೂ ನಾವು ಕಾಲ್ ಸೈಡಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಯಾವುದೇ ಕಾರಣದಿಂದ ಆಲ್ರೆಡಿ ನಾನು ಹೇಳ್ದಂಗೆ US ಮಾರ್ಕೆಟ್ ಕಾರಣದಿಂದ ಏನಾದರೂ ಮಾರ್ಕೆಟ್ ಅಲ್ಲಿ ಡಿಪ್ ಅಂತ ಬಂದ್ರೆ ಇಲ್ಲಿ ನೀವು ನೋಡ್ಬೋದು 10 ಡೇ ಮೂವಿಂಗ್ ಆವರೇಜ್ ಇದು ನಮ್ಗೆ ನಾಳೆ 25,200 ಹತ್ರ ಸಿಗುತ್ತೆ. 25,200 ಇಂದ 250 ವರೆಗೆ ಬರೋ ಡಿಪ್ ಅಲ್ಲಿ ನಾವು ಸಪೋರ್ಟ್ ಅಲ್ಲಿ ರಿಕವರಿಗೆ ನಾವು ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ನಾವು ಕಾಲಲ್ಲಿ ಪೊಸಿಷನ್ಸ್ ನ ಇಟ್ಕೋಬಹುದು. ಸ್ಟಾಪ್ ಲಾಸ್ 25,450 ಹತ್ರ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಿಫ್ಟಿಯ ಲಾಸ್ಟ್ 1 hour ಲೋ ಬಂದು
25,480 ಹತ್ರ ಇದೆ. ಸೊ ನಾವು 450 ಹತ್ರ ಸ್ಟಾಪ್ ಲಾಸ್ನ ಇಟ್ಕೊಂಡು ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಕೂಡ ನಾವು ಲಾಂಗ್ ಪೊಸಿಷನ್ಸ್ ನ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ನಿಫ್ಟಿ ಶುಕ್ರವಾರ ದಿನನೇ 25,800 ಬಂದ್ರು ಯಾವುದೇ ಆಶ್ಚರ್ಯ ಇಲ್ಲ. ಇನ್ನು ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಾವು ಫಸ್ಟ್ 15 to 25 ಮಿನಿಟ್ಸ್ ವೇಟ್ ಮಾಡಿ 9:40 ನಂತರ ಅಪ್ ಮೂವ್ ಅಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ 25,800 ಇಲ್ಲಿ ನಮ್ಮ ರೆಸಿಸ್ಟೆನ್ಸ್ ಏನಿದೆ ಇಲ್ಲಿವರೆಗೆ ನಾವು ಶುಕ್ರವಾರ ದಿನ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು 25,800 ಟಾರ್ಗೆಟ್ ಬಂದ್ಮೇಲೆ ಯಾವ ರೀತಿ ನಾವು ನೆಕ್ಸ್ಟ್ ಪೊಸಿಷನ್ಸ್ ತಗೋಬಹುದು ಅಂತ ಆಗಿನ ಡೇಟಾ ನೋಡ್ಕೊಂಡು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನು ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ರೆಗ್ಯುಲರ್ ವಿಡಿಯೋದಲ್ಲಿ ನಾನು ಎಲ್ಲ ಲೆವೆಲ್ಸ್ನ ಇಲ್ಲಿ ಹೇಳ್ತಾನೆ ಬಂದಿದ್ದೆ. ಹಾಗೂ ಇಲ್ಲಿ ನಾನು F&O ಸ್ಟಾಕ್ಗಳ ಬಗ್ಗೆ ಕೂಡ ಹೇಳಿದ್ದೆ. ಹಿಂಡಾಲ್ಕೋ, ಸೋಲಾರ್ ಇಂಡಸ್ಟ್ರೀಸ್, ಆರ್ತಿ ಇಂಡಸ್ಟ್ರೀಸ್ ಬಗ್ಗೆ ಅವುಗಳಲ್ಲಿ ಕೂಡ ನೀವು ಪೊಸಿಷನ್ಸ್ನ ತಗೋಬಹುದು. ಹಾಗೂ ನಾನು ಮಾರ್ಕೆಟಲ್ಲಿ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಇದ್ರೆ ಅದ್ರ ಬಗ್ಗೆ ಕೂಡ ಇಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ನಿನ್ನೆ ದಿನ ನಾನು ಹಿಂಡಾಲ್ಕೋ ಅಲುಕೆಮ್ ಕಂಪ್ನಿ ಅಕ್ವೈಸಿಷನ್ ಬಗ್ಗೆ ಇಲ್ಲಿ ನೋಟ್ನ ಹಾಕಿದ್ದೆ. ಅದಕ್ಕಾಗಿ ಇವತ್ತಿನ ದಿನ ಹಿಂಡಾಲ್ಕೋನಲ್ಲಿ ಕೂಡ ಒಳ್ಳೆ ಮೂಮೆಂಟಮ್ ಇತ್ತು. ಹಿಂಡಾಲ್ಕೋ ಸ್ಟಾಕ್ಸ್ ನ ಇವತ್ತಿನ F&O ಬೈಯಿಂಗ್ ನಲ್ಲಿ ಸಜೆಸ್ಟ್ ಮಾಡಿದ್ವಿ. ಹಾಗೂ ಇಂಡಿಯನ್ ಗವರ್ಮೆಂಟ್ ಸ್ಪೆಷಲ್ ಕೆಮಿಕಲ್ ಗೂಡ್ಸ್ ಗೆ ಆಂಟಿ ಡಂಪಿಂಗ್ ಡ್ಯೂಟಿನ ನಿನ್ನೆ ದಿನ ಅನೌನ್ಸ್ ಮಾಡಿದ್ರು. ಅದಕ್ಕಾಗಿ ನಾವು ಆರ್ತಿ ಹಾಗೂ ಸೋಲಾರ್ ಇಂಡಸ್ಟ್ರಿ ಕೂಡ F&O ಸ್ಟಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಅವುಗಳಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ಬಂದಿತ್ತು. ಈ ರೀತಿ ನೀವು ನಮ್ಮ ವಿಡಿಯೋ ಬಿಟ್ಟು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ರೆಗ್ಯುಲರ್ ಗ್ರೂಪ್ ಬಿಟ್ಟು ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಮ್ಮ F&O ಸ್ಟಾಕ್ಸ್ ಅಥವಾ ಇಂಡಸ್ಟ್ರೀಸ್ ಗಳ ಸ್ಕ್ರಿಪ್ಟ್ ಜೊತೆಗೆ ಬೈಯಿಂಗ್ ಪ್ರೈಸ್, ಟಾರ್ಗೆಟ್, ಸ್ಟಾಪ್ ಲಾಸ್ನೆಲ್ಲ ಲೆವೆಲ್ ಟು ಲೆವೆಲ್ ಅಪ್ಡೇಟ್ ಕೊಡ್ತೀವಿ. ಸೊ ಅಲ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಇಲ್ಲಿಂದ ಈಗ ನಾವು ನಮ್ಮ ಅನಾಲಿಸಿಸ್ ಮುಂದುವರಿಸೋಣ. ಸೊ ನಿಫ್ಟಿನಲ್ಲಿ ನಾವು 25,800 ನ ಶುಕ್ರವಾರ ದಿನಕ್ಕೆ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಸೆಂಟಿಮೆಂಟ್ ನ ನೋಡಿ ಆಲ್ರೆಡಿ ಹೇಳ್ದಂಗೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ಮ ಪೊಸಿಷನ್ಸ್ ಗಳನ್ನ ಕ್ಯಾರಿ ಮಾಡ್ಬೋದಾ ಬೇಡ, ಯಾವ ರೀತಿ ಪೊಸಿಷನ್ಸ್ ತಗೋಬಹುದು ಅಂತ ಅಲ್ಲೇ ಅಪ್ಡೇಟ್ ಮಾಡ್ತೀನಿ. ಇನ್ನು ಪುಟ್ ಪೊಸಿಷನ್ಸ್ ಸದ್ಯಕ್ಕೆ ನಾವು ನೋಡ್ತಾ ಇಲ್ಲ. ಓನ್ಲಿ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ 25,450 ಕೆಳಗಡೆ ಬರ್ತಿದ್ದಂಗೆ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋಣ. ಪುಟ್ಟು ಪೊಸಿಷನ್ ತಗೊಳ್ಳೋದು ಬೇಡ. ಆ ಕರೆಕ್ಷನ್ ಏನಾದರೂ ಹೆಚ್ಚಾಗಿ 25,200 10 ಡೇ ಮೂವಿಂಗ್ ಆವರೇಜ್ 250 ಆ ಲೆವೆಲ್ ಹತ್ರ ಬಂದು ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಗೇನ್ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಶುಕ್ರವಾರ ದಿನ ನಾವು ಯಾವುದೇ ಪುಟ್ಟು ಪೊಸಿಷನ್ಸ್ ನ ನಿಫ್ಟಿನಲ್ಲಿ ನೋಡ್ತಾ ಇಲ್ಲ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ರೀತಿನೇ ಮೂಮೆಂಟಮ್ ಬಂತು. ಬ್ಯಾಂಕ್ ನಿಫ್ಟಿ 57,000 ಹತ್ರ ಬಂದು ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಅದನ್ನು ಕೂಡ ಕ್ರಾಸ್ ಆಗಿ ಮೇಲೆ 57,263 ವರೆಗೆ ಬಂದಿತ್ತು. ನಮ್ಮ ಟಾರ್ಗೆಟ್ 57,400. ಸೊ ಅನದರ್ 150 ಪಾಯಿಂಟ್ಸ್ ಪೆಂಡಿಂಗ್ ನ ಸ್ಟಾರ್ಟಿಂಗ್ ಆಫ್ ದ ಡೇ ಶುಕ್ರವಾರ ದಿನನೇ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 57,400 ನ ಟೆಸ್ಟ್ ಮಾಡಿದ್ಮೇಲೆ 57,500 ಮೇಲೆ ಹೋಗಕ್ಕೆ ಶುರು ಆದ್ರೆ 57,800 ಅನದರ್ 300 ಪಾಯಿಂಟ್ಸ್ ನಮ್ಮ ಟಾರ್ಗೆಟ್ ಸದ್ಯಕ್ಕೆ ಶುಕ್ರವಾರ ದಿನಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಇದೀವಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಜುಲೈ ಮಂತ್ ಎಕ್ಸ್ಪೈರಿ ಇದೆ, ತಗೋಬೇಕಾಗುತ್ತೆ. ಪ್ರೀಮಿಯಂ ಹೈ ಇರ್ತವೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 400 to 500 ಸ್ಕ್ರಿಪ್ಟ್ ಪ್ರೈಸ್ ಯಾವ್ದಿರುತ್ತೆ ಆ ಪೊಸಿಷನ್ಸ್ಗಳನ್ನ ತಗೊಳಕ್ಕೆ ಟ್ರೈ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ಡಿಪ್ ಅಂತ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಈಗ 56,500 ಇಂದ 56,600 ಅದು ಇವತ್ತಿನ ಸಪೋರ್ಟ್ ಲೆವೆಲ್. ಅಲ್ಲಿ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ರಿವರ್ಸ್ ಕಾಣ್ತಾ ಇದ್ರೆ ಅಲ್ಲಿಂದ ಲಾಂಗ್ ಪೊಸಿಷನ್ಸ್ ಅಂದ್ರೆ ಕಾಲ್ ಸೈಡಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿ ಏನಾದರೂ 56,500 ನ ಬ್ರೇಕ್ ಆಗಿ ಕೆಳಗಡೆ ಬಂದು ಅಂತಂದ್ರೆ ನಾವು ಯಾವುದೇ ಪೊಸಿಷನ್ಸ್ ನ ಪುಟ್ ಸೈಡ್ ಅಲ್ಲಿ ತಗೊಳ್ಳಲ್ಲ. ಇವನ್ ಕಾಲ್ ಸೈಡ್ ಇಂದ ಕೂಡ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬಂದು ಮಾರ್ಕೆಟ್ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅಗೇನ್ ಬ್ಯಾಂಕ್ ನಿಫ್ಟಿ 56,600 ಮೇಲೆ ಹೋಗಕ್ಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಕೆಳಗಡೆಯಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣಕ್ಕೆ ಶುರು ಆದ್ರೆ 57,000 ಟಾರ್ಗೆಟ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 2 ಅವರ್ಸ್ ತುಂಬಾ ಸ್ಟ್ರಗಲ್ ಮಾಡ್ತು. ಅಲ್ಲಿಂದ ಇದು ಕೆಳಗಡೆ 13,200 ಇಂದ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 11 o'clock ಒನ್ ಸೈಡ್ ಮೂವ್ಮೆಂಟ್ ಕೊಟ್ಟು 30,300 ಮೇಲೆ ಕ್ಲೋಸಿಂಗ್ ನ ಕಂಡಿದೆ.
ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಅಗೇನ್ 13,300 ಮೇಲೆ ಲಾಂಗ್ ಪೊಸಿಷನ್ಸ್ನ ಟ್ರೈ ಮಾಡ್ಬೋದು. 300 500 ಪಾಯಿಂಟ್ಸ್ 200 ಪಾಯಿಂಟ್ಸ್ ಮೊಮೆಂಟಮ್ ಇನ್ನು ಇಲ್ಲಿ ಪೆಂಡಿಂಗ್ ಇದೆ. ಸೊ ಇದು ನಮಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಶುಕ್ರವಾರ ದಿನ ಹಾಗೂ ಶುಕ್ರವಾರ ದಿನ ತಪ್ಪಿದ್ರೆ ಸೋಮವಾರ ದಿನ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ 13,270 ಹತ್ರ ನಮ್ಮ ಸ್ಟಾಪ್ ಲಾಸ್ ಇರಬೇಕಾಗುತ್ತೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಲೆವೆಲ್ಸ್ ಶುಕ್ರವಾರ 27 ಜೂನ್ಗೆ. ಸೊ ಈ ಅಪ್ಡೇಟ್ಸ್ ಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲಿಂದ ನೀವು ಮಾಹಿತಿನ ಪಡಿಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ಬಿಟ್ಟು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.